ಅವಳಿಗೆ ಬೇಡವಾದ ನವಜಾತ ಶಿಶು. ನನಗೆ ಮಗು ಬೇಡ ಎಂದ 21 ವರ್ಷದ ಯುವತಿ. ಸರ್ಕಾರಕ್ಕೆ ದತ್ತು ತೆಗೆದುಕೊಳ್ಳಿ ಎಂದ ಯುವತಿ. ಅಮ್ಮನ ಮಡಿಲಲ್ಲಿ ಹಾಯಾಗಿರಬೇಕಾದ ಮಗು ಆಸ್ಪತ್ರೆಯ ಬೆಡ್ ಮೇಲೆ ಅನಾಥವಾಗಿದೆ. ಅಮ್ಮನ ಅಪ್ಪುಗೆಯ ಆಸರೆಯಲ್ಲಿರಬೇಕಾದ ಮಗು ಆಸ್ಪತ್ರೆಯ ನರ್ಸ್ಗಳ ಕೈಗಳಲ್ಲಿದೆ. ಇಂಥ ಮುದ್ದು ಮಗುವನ್ನ ನೋಡಿದ್ರೆ ಅರೆ ಎಷ್ಟು ಚಂದ ಇದೆ ಅಲ್ವಾ ಅಂತ ಎತ್ತಿ ಮುದ್ದಾಡ್ಬೇಕು ಅಂತ ಅನಿಸದೇ ಇರದು. ಆದ್ರೆ ಹೆತ್ತ ತಾಯಿಗೆ ಮಾತ್ರ ಈ ಮಗು ಬೇಡವಾಗಿದೆ. ಹೌದು, ಹೆತ್ತ ತಾಯಿಗೆ ತನ್ನ ಮಗು ಬೇಡವಾಗಿರುವ ಮನಕಲುಕುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಬೆಳಕಿಗೆ ಬಂದಿದೆ. ಕಳೆದ ಶುಕ್ರವಾರ ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ 21 ವರ್ಷದ ಯುವತಿ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಆದ್ರೆ ಜನ್ಮ ನೀಡಿದ ಮರುದಿನವೇ ಆಸ್ಪತ್ರೆಯಿಂದ ಯಾರಿಗೂ ತಿಳಿಸದೆ ನಾಪತ್ತೆಯಾಗಿದ್ಲು. ಇತ್ತ ನವಜಾತ ಶಿಶುವಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದ್ರಿಂದ ವೈದ್ಯರು ಮಗುವನ್ನ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ಎನ್ಐಸಿಯುಗೆ ದಾಖಲಿಸಿ ಚಿಕಿತ್ಸೆ ಮುಂದುವರೆಸಿದ್ರು. ತಾಯಿ ನಾಪತ್ತೆಯಾಗ್ತಾ ಇದ್ದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಹುಡುಕಾಟ ಆರಂಭಿಸಿದ್ರು. ಕೊನೆಗೂ ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷಳಾದ ಯುವತಿ ಮದುವೆಯಾಗದೆ ಮಗುವಿಗೆ ಜನ್ಮ ನೀಡಿರುವ ಕಾರಣ ಮಗುವನ್ನ ಸಾಕಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾಳೆ. ಮಗು ತನಗೆ ಬೇಡ, ಸರ್ಕಾರದ ಮೂಲಕ ದತ್ತು ಪಡೆದುಕೊಳ್ಳುವಂತೆ ಹೇಳಿದ್ದಾಳೆ. ನಮಗೆ ಮಾನಸ ಹಾಸ್ಪಿಟಲಿಂದ ಒಂದು ಫೋನ್ ಬಂದಿತ್ತು. ಹೀಗೆ ಒಂದು ಮಗು ಬಂದಿದೆ, ಯಾರೋ ಕರ್ಕೊ ಬಂದಿದ್ದಾರೆ. ಅದು ಈಗ ನಾವು NICUಲಿ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ, ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಅದಕ್ಕೆ ಆಕ್ಸಿಜನ್ ಹಾಕಿದ್ದೀವಿ ಅಂತ. ಸೊ ನಾವು ಕೇಳಿದ್ವು ತಾಯಿ ಏನೋ ಬಂದಿಲ್ವಾ ಅಂತ. ಅದಕ್ಕೆ ಯಾರೂ ಬಂದಿಲ್ಲ ಸರ್, ಅವ್ರು ಯಾರೋ ಒಬ್ಬರು ಕರ್ಕೊಂಬಂದಿದ್ದಾರೆ ಅಂತ ಹೇಳಿದ್ರು. ಸಡನ್ನಾಗಿ ನಾನು ಮತ್ತು ನಮ್ಮ TH ಚಿಕ್ಕಬಳ್ಳಾಪುರ TH ಅವರು ಮಂಡೇ ಬೆಳಗ್ಗೆ ಹೋದವು. ಅಲ್ಲಿ ನೋಡಿದಾಗ ಗಂಡು ಪಾಪು 1 kg 800 ಗ್ರಾಮ್ ಇತ್ತು. ಅದನ್ನು ನೆಕ್ಸ್ಟ್ ನಾವು ಮಕ್ಕಳ ಚೈಲ್ಡ್ ವೆಲ್ಫೇರ್ ಕಮಿಟಿಯವರಿಗೆ ನಾವು ಅದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ. ಹಾವೇರಿ ಮೂಲದ ಈ ಯುವತಿ ಕೆಲಸ ಅರಸಿ ದೇವನಹಳ್ಳಿಗೆ ಬಂದಿದ್ಲು. ಈ ವೇಳೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ರಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ಅಲ್ಲಿಯೇ ಮಗುವಿಗೆ ಜನ್ಮ ನೀಡಿದ್ಲು. ಮದುವೆಯಾಗದ ಕಾರಣ ಸಾಮಾಜಿಕ ಪರಿಸ್ಥಿತಿ ಹಾಗೂ ವೈಯಕ್ತಿಕ ಕಾರಣಗಳಿಂದ ಮಗುವನ್ನ ಸಾಕೋದಕ್ಕೆ ಸಾಧ್ಯವಿಲ್ಲ ಅಂತ ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾಳೆ. ಯುವತಿಯ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ಆಕೆಗೆ ಆಪ್ತ ಸಮಾಲೋಚನೆ ನಡೆಸುತ್ತಿದ್ದಾರೆ. ಅಂತಿಮ ನಿರ್ಧಾರ ಕೈಗೊಳ್ಳುವ ಮೊದಲು ಮತ್ತೊಮ್ಮೆ ಮನವೊಲಿಸುವ ಪ್ರಯತ್ನವೂ ನಡೀತಾ ಇದೆ. ಬಳಿಕ ಪ್ರಕರಣವನ್ನ ಬಾಲ ರಕ್ಷಣಾ ಸಮಿತಿಯ ಮುಂದೆ ಮಂಡಿಸಿ ಕಾನೂನು ಪ್ರಕ್ರಿಯೆಯಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ. ಒಟ್ಟಾರೆ ಹೆತ್ತಮ್ಮನಿಗೆ ಬೇಡವಾದ ಮಗು ಮುಂದಿನ ದಿನಗಳಲ್ಲಿ ಅದ್ಯಾರ ಮಡಿಲು ಸೇರಲಿದೆ ಅನ್ನುವ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಬೇಕಿದೆ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.